ನಮಸ್ಕಾರ ವೀಕ್ಷಕರೇ, ಧ್ವನಿ ಸಂಜೆ ವಾಹಿನಿಗೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರ. ಇದು ರೋಟರಿ ಬ್ಯಾಂಗ್ಳೂರ್ ಎಬಿಲಿಟೀಸ್ ಅವರ ಕಾರ್ಯಕ್ರಮ. ನಾವು ರೋಟರಿ ಬ್ಯಾಂಗ್ಳೂರ್ ವಿಜಯನಗರದಿಂದ ಸ್ಪಾನ್ಸರ್ಸ್ ಆಗಿ ಇಲ್ಲಿ ಬಂದಿದ್ದೀವಿ. ಈ ರೋಟರಿ ಎಬಿಲಿಟೀಸ್ ಆ್ಯಕ್ಚುಲಿಗೆ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ದೇರ್ ಆರ್ ಡಿಸೇಬಲ್ಡ್ ಪೀಪಲ್. ಈಗ ಅವ್ರ ಮನಸ್ಸಿನಲ್ಲೂ ಅವರು ರೋಟರಿ ಹೆಸರಿನೇ ಅವ್ರ ಎಬಿಲಿಟೀಸ್ ಅಂತ ಕೊಟ್ಟಿದ್ದಾರೆ. ಅಂದರೆ ದೇ ಆರ್ ಏಬಲ್ ಟು ಡೂ ಸೋ ಮೆನಿ ಥಿಂಗ್ಸ್. ಅವ್ರ ಮನಸ್ಸು ನಾವೇ ಅವ್ರಿಗೆ ಸಹಾಯ ಮಾಡಬೇಕು. ಆದರೆ ಇವತ್ತಿನ ದಿವಸ ಅವ್ರಿಗೆ ಮನಸ್ಸಿನಲ್ಲಿ ನಾವು ಬೇರೆಯವ್ರಿಗೆ ಏನಾದ್ರು ಒಂದು ಸಹಾಯ ಮಾಡ್ಬೋದು ಅನ್ನೋ ಒಂದು ಮನಸ್ಥಿತಿ ಅವ್ರು ತಂದ್ಕೊಂಡು ಅವರೇ ಒಂದು ಅವ್ರ ಎಬಿಲಿಟೀಸ್ ಅಂತ ಅವರೇ ಒಂದು ರೋಟರಿ ಸಂಸ್ಥೆಯನ್ನು ಒಂದು ಕ್ಲಬ್ನ ಹುಟ್ಟಾಕಿ ಅವರು ಸಮಾಜಕ್ಕೆ ನಾವೇನಾದ್ರು ಕೊಡುಗೆ ಕೊಡ್ಬೋದು ಅನ್ನೋದನ್ನ ಎಲ್ಲರಿಗೂ ತೋರಿಸ್ಕೊಟ್ಟಿದ್ದಾರೆ. ಇದು ಇವತ್ತಿನ ದಿವಸ ಕಾರ್ಯಕ್ರಮ ಫಂಡ್ ರೈಸಿಂಗ್ ಪ್ರೋಗ್ರಾಮು. ಅವರು ಸ್ಪಾನ್ಸರ್ಸ್ಗಳನ್ನ ಹತ್ರ ಹೋಗಿ ಅವ್ರ ಫಂಡ್ ಕಲೆಕ್ಟ್ ಮಾಡಿ ಆ ಫಂಡಿಂದ ಜನಗಳಿಗೆ ಏನಾದ್ರು ಸಹಾಯ ಮಾಡಬೇಕು ಅನ್ನೋ ಒಂದು ಮನಸ್ಥಿತಿಯಿಂದ ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಇದು ಎಲ್ಲ ಇಡೀ ಕರ್ನಾಟಕದ ಜನತೆಗೆ ಇದು ತಲುಪಿದ್ರೆ ರೋಟ್ರಿ ಏನು ಮಾಡ್ತಾ ಇದೆ ಅನ್ನೋದು ಒಂದು ಗೊತ್ತಾಗುತ್ತೆ. ಧನ್ಯವಾದಗಳು. ಥ್ಯಾಂಕ್ ಯು. ನನ್ನ ಹೆಸರು ಪ್ರಭುಶಂಕರ್, ರೋಟರಿ ಬ್ಯಾಂಗ್ಳೂರ್ ವಿಜಯನಗರ. ಥ್ಯಾಂಕ್ ಯು. ನನ್ನ ಹೆಸರು ಡಾಕ್ಟರ್ ಮಲ್ಲಿಕಾರ್ಜುನ್ ಅಂತ. ಈ ಪ್ರೋಗ್ರಾಮನ್ನು ರೋಟರಿ ಅವರು ಆರ್ಗನೈಸ್ ಮಾಡಿರೋದು. ಎಬಿಲಿಟೀಸ್ ಕಡೆಯಿಂದ ಮಾಡಿರ್ತಕ್ಕಂಥ ಈ ಪ್ರೋಗ್ರಾಮ್ ನೋಡಿ ನಮಗಂತೂ ಮನಸ್ಸು ತುಂಬಿ ಬಂತು. ಯಾಕೆ ಅಂದರೆ ನಾವು ಬಂದು ರೋಟರಿ ವಿಜಯನಗರದಲ್ಲೂ ಇದೇ ಥರದ ಕಾರ್ಯಕ್ರಮಗಳನ್ನ ನಾವು ಮಾಡ್ತಾ ಇರ್ತೀವಿ. ಬಟ್ ಈ ಕಾರ್ಯಕ್ರಮ ತುಂಬ ವಿಶೇಷವಾಗಿ ಇತ್ತು. ಮನಸ್ಸು ತುಂಬಿ ಬಂತು. ಆ ಸಂಸ್ಕೃತಿನ ನಾವು ಉಳಿಸ್ಕೊಂಡು ಹೋಗ್ಬೇಕು ಅಂತಕ್ಕಂಥದ್ದು ನಮ್ಮ ಎಲ್ಲರ ಕರ್ತವ್ಯ. ಬಟ್ ಕಣ್ಣೇ ಕಾಣದೇ ಇರ್ತಕ್ಕಂಥ ಜನ ಇದನ್ನ ಕಲಿತು ಆಡ್ತಾ ಇರ್ತಕ್ಕಂಥದ್ದು ನಮ್ಮನ್ನ ಹೃದಯ ತುಂಬಿ ಬಂತು ಅಂತ ಹೇಳಲಿಕ್ಕೆ ನನಗೆ ಇಷ್ಟಪಡ್ತೀನಿ. ಈ ಥರದ ಪ್ರೋಗ್ರಾಮ್ನ ಮತ್ತೆ ಮೂಡ್ತಾ ಇದ್ರೆ ಮತ್ತೆ ನೋಡಬೇಕು ಅಂತಕ್ಕಂಥದ್ದು ನಮಗೆ ಭಾವನೆ ಇವತ್ತು ನಿಜವಾಗ್ಲೂ ಬಂತು. ರೋಟರಿ ಬ್ಯಾಂಗ್ಳೂರ್ ವಿಜಯನಗರದಿಂದ ಬಂದಿರೋಂಥವ್ರು. ನಮ್ಮ ಕಡೆನೇ ನಮ್ಮ ರೊಟೇರಿಯನ್ ಆದಂಥವ್ರು ಪಿ ವಿ ರಾಯನ್ ಅವರು ನಮ್ಮ ಗೋಲ್ಡ್ ಸ್ಪಾನ್ಸರ್, ಡೈಮಂಡ್ ಸ್ಪಾನ್ಸರ್ಸ್ ಆ್ಯಕ್ಚುಲಿ. ಸೊ ಹಾಗಾಗಿ ನಾವೆಲ್ಲ ಬಂದಿದ್ದೀವಿ. ಬಟ್ ಇದೊಂಥರ ವಿಶೇಷ ಕಾರ್ಯಕ್ರಮ ಅಂತ ಹೇಳ್ಬೋದು ನಾವು. ಬೇಕಾದ್ರೆ ಇದೇನಂತ ಹೇಳಿದ್ರೆ ನಿಮಗೆ ಈ ಥರ ನೋಡೋದಕ್ಕೆ ತುಂಬ ಜನ ಪ್ರೋತ್ಸಾಹ ಮಾಡಬೇಕು. ಬಟ್ ನಮ್ಗೆ ಇದು ಮೊದಲನೇ ವಾರ್ಷಿಕೋತ್ಸವದಿಂದ ಜನಕ್ಕೆ ಇನ್ನೂ ಅದು ರೀಚ್ ಆಗಿಲ್ಲ ಅಂತ ಅನಿಸ್ತಾ ಇದೆ ಆ್ಯಕ್ಚುಲಿ. ಬಟ್ ಆದ್ರೂ ತುಂಬ ಜನ ಬಂದಿದ್ದಾರೆ. ಬಟ್ ಈ ಥರ ಕಾರ್ಯಕ್ರಮ ನಡೀತಾನೆ ಇರಲಿ, ನಿರಂತರವಾಗಿ ಹೋಗ್ತಾನೆ ಇರಲಿ, ನಮ್ಮ ಕನ್ನಡ ಸಂಸ್ಕೃತಿ ಬೆಳೆಸ್ತಾನೆ ಇರಲಿ. ಬಟ್ ಈ ಸಂಗೀತ ಹಾಡೋರಂತೂ ಇಲ್ಲ, ಅವ್ರು ತುಂಬ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಆ್ಯಕ್ಚುಲಿ. ಅವರಲ್ಲಿ ನೀವಿನ್ನ ತುಂಬ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಆ್ಯಕ್ಚುಲಿ. ಇದೊಂದೇ ಕಾರ್ಯಕ್ರಮ ಅಲ್ಲ, ಅವರಲ್ಲಿ ಈ ಮಕ್ಕಳಿಗೆ ಒಂಥರ ಮೋಟಿವೇಶನ್ ಸ್ಪೀಚಸ್ ಆಗ್ಬೋದು, ಇಲ್ಲ ಎಕ್ಸಾಮ್ ಟೈಮಲ್ಲಿ ಅವ್ರಿಗೆ ಯಾವ ಥರ ಸ್ಟಡಿ ಮಾಡೋದಕ್ಕೆ ಆಗ್ಬೋದು, ಅದೆಲ್ಲ ಬ್ಲೈಂಡ್ ಸ್ಟೂಡೆಂಟ್ಸ್ ಅವ್ರಿಗೆಲ್ಲ ಮಾಡ್ತಾ ಇದ್ದಾರೆ. ಅದೆಲ್ಲ ನಾವು ಕಾರ್ಯಕ್ರಮ ಮುಂಚೆನೇ ಕೇಳಿದ್ದೀವಿ. ಬಟ್ ಇದು ಒಂಥರ ನಮ್ಮ ವಿಭಿನ್ನವಾದಂಥ ಕಾರ್ಯಕ್ರಮ ಇದು. ಸೊ ನಾವೆಲ್ಲ ಒಟ್ಟುಗೂಡಿ ಸೇರಿ ನಾವು ಇದನ್ನು ವೀಕ್ಷಿಸ್ಕೊಂತಾನೆ ಬಂದಿದ್ದೀವಿ ನಾವು ಆ್ಯಕ್ಚುಲಿ. ಸೊ ನಮಗಂತೂ ಇಟ್ ಈಸ್ ವಂಡರ್ಫುಲ್ ಅಂತ ನನಗೆ ಅನಿಸುತ್ತೆ ಸರ್. ಸೊ ಥ್ಯಾಂಕ್ ಯು ಸರ್.